ಒಟ್ಟು 11 ಎಮ್ ಎಲ್ ಸಿಗಳಾಗ್ತಾರೆ. ಕಾಂಗ್ರೆಸ್ಸಿಂದ 7 ಜನರಿಗೆ ಅವಕಾಶ ಇದೆ, ಯಾಕೆಂದರೆ 136 ಅಂದರೆ ವಿಧಾನಸಭೆಯಿಂದ ಆಯ್ಕೆ ಆಗುವಂಥದ್ದು ತುಂಬ ಇದೆ. 3 BJP 1 JDS ಆಯ್ಕೆ ಆಗ್ಬೋದು. BJP ಮತ್ತು JDS ಕಂಬೈಂಡ್ ಆಗಿರೋದ್ರಿಂದ ಒಂದು ಲಾಭ ಆಗುತ್ತೆ ನೋಡಬೇಕು. ಈ ನಡುವೆ ಸಿದ್ದರಾಮಯ್ಯ ಬಣದ ಯಾರ್ಯಾರಿದ್ದಾರೆ? ಒಂದು ಸಿದ್ದರಾಮಯ್ಯ ಬಣದಲ್ಲಿ ಭಾಳ ಮುಖ್ಯವಾಗಿ ಕಂಡು ಬರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿದರು, ನಾನು ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತಿತ್ತು, ಹೈಕಮಾಂಡ್ ಇಲ್ಲ ವರ್ಣದಿಂದ ಸ್ಪರ್ಧೆ ಮಾಡಿ ಅವರನ್ನು MLC ಮಾಡ್ತಾರೆ ಅಂತ ಗೊತ್ತಿಲ್ಲ, ಮಾಡ್ಬೋದು. ಬಹುಶಃ ಅವರ ಹೇಳಿಕೆಯನ್ನು ಗಮನಿಸಿದಾಗ MLC ಮಾಡ್ತಾರೆ. ಎರಡನೇದಾಗಿ ಸಿದ್ದರಾಮಯ್ಯನವರಿಗೆ ಭಾಳ ಆಪ್ತರಾಗಿರೋದು ರಮೇಶ್ ಕುಮಾರ್ ಈ ಬಾರಿ ಶ್ರೀನಿವಾಸಪುರದಲ್ಲಿ ಸೋತಿದ್ದಾರೆ. ಸೊ ಆಗಿರುವಾಗ ರಮೇಶ್ ಕುಮಾರ್ ಅವರನ್ನು MLC ಮಾಡಿ ಮಂತ್ರಿ ಮಾಡುವಂಥ ಒಂದು ಆಸೆ ಇದೆ. ಯಾಕಂದರೆ ಒಂದು ವೇಳೆ ವೋಟ್ ಶೇರಿಂಗ್ ಅಧಿಕಾರ ಶೇರಿಂಗಲ್ಲಿ ಸಿದ್ದರಾಮಯ್ಯನವರೇನಾದರೂ ಅಧಿಕಾರ ಬಿಟ್ಕೊಡ್ಬೇಕು ಅಂತಂದರೆ ಅಟ್ಲೀಸ್ಟ್ ರಮೇಶ್ ಕುಮಾರ್ ಇದ್ದಾರೆ, ತನ್ನ ಮಗ ಇದ್ದಾನೆ ಮಂತ್ರಿಯಾಗಿ, ಹೀಗೆಲ್ಲ ಇರ್ಬೋದು. ಎನ್ ಎಸ್ ಬೋಸರಾಜು ಅವರಿಗೆ ಕೊಡಲೇಬೇಕಾಗತ್ತೆ. ಯಾಕೆಂದರೆ ಒಂದು ಭಾಳ ಮುಖ್ಯವಾಗಿ ಅವರು ಮಂತ್ರಿ ಆಗಿದ್ದಾರೆ. ಮಂತ್ರಿ ಆಗಿರುವಾಗ ಅವರು ಯಾವುದೇ ಒಂದು 2 ವಿಧಾನ ಪರಿಷತ್ತು ವಿಧಾನಸಭೆಯ ಸದಸ್ಯರಾಗಿರಲೇಬೇಕಾಗುತ್ತೆ. ಗೋವಿಂದರಾಜು ಬಗ್ಗೆ ಸ್ವಲ್ಪ ಅಪಸ್ವರ ಇದೆ. ಆದರೆ ಗೋವಿಂದರಾಜು ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ, ಒಳ್ಳೆ ಫಿನಾನ್ಷಿಯಲ್. ಇನ್ನು ಪುಷ್ಪಾ ಅಮರನಾಥ್ ಅವರು ಕೂಡ ಸಿದ್ದರಾಮಯ್ಯನವರ ಆಪ್ತರೇ ಆಗಿದ್ದಾರೆ. ಆದರೆ 7 ಕ್ಷೇತ್ರಗಳ ಪೈಕಿ ಅಥವಾ 7 ಸೀಟ್ಗಳ ಪೈಕಿ ನನಗೆ ಸಿಗಬೇಕು ಅಂತೇಳಿ ಇಬ್ಬರ ನಡುವೆ ಒಂದು ಕಿತ್ತಾಟ ಆಗ್ತಾ ಇದೆ. ಕಾಂಗ್ರೆಸ್ ಬರೋಬ್ಬರಿ 7 ಜನರನ್ನು 7 MLCಗಳನ್ನು ಗೆಲ್ಲಿಸಿಕೊಳ್ಳಬಹುದು. ಈ ನಡುವೆ DK ಶಿವಕುಮಾರ್ ಒಂದು ಮಾತು ಹೇಳ್ತಾ ಇದ್ದಾರೆ ಅಂತ ಒಂದು ಮಾತು ಕೇಳಿ ಬಂತಂದರೆ, ಈ KPCC ಕೋಟಾ ಅಂತೇಳಿ KPCCಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪದಾಧಿಕಾರಿಗಳಿಗೆ ಕೊಡಬೇಕು, ಆ ಮೂಲಕ ನಮಗೆ ಚುನಾವಣೆ ಗೆಲ್ಲೋದಕ್ಕೆ ಮುಂದೆ ಈಸಿ ಆಗ್ಬೋದು ಅಂತೇಳಿ. DCM DK ಶಿಗೂ 4 MLC ಕೊಡಬೇಕಂತೆ. ಆಮೇಲೆ ಸಿದ್ದರಾಮಯ್ಯನವ್ರಿಗೂ 4 MLC ಬೇಕಂತೆ, ಇರೋದೇ 7. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ 4 MLC. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನನ್ನ ಪರವಾಗಿರಲಿ, ಅವ್ರು ಹೇಳಿದ್ರೆ ನನ್ನ ಪರವಾಗಿರಲಿ. ಈಗ ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಕೋಟಾದಲ್ಲಿ MLC ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಅದು ಹೈಕಮಾಂಡ್ ಕೋಟಾ, ನನ್ನ ಕೋಟಾ ಅಲ್ಲ ಅಂತೇಳಿ. ಯಾಕಂದರೆ ಅವತ್ತು ಕೋಲಾರ ಟಿಕೆಟ್ ತಪ್ಪಿಸಿದ್ದು, ಬೇಡ ಅಂತ ಹೇಳಿದ್ದು, ಆಮೇಲೆ ಎಲ್ಲಿಂದ ವರ್ಣದಿಂದ ನಿಲ್ಲೋಕೆ ಕೇಳಿದ್ದು ನೀವಲ್ವಾ, ಯತೀಂದ್ರಾಗೆ ಟಿಕೆಟ್ ತಪ್ಪಿಸಿದ್ದೇ ನೀವು ಅಂತ ವಾದ ಮಾಡ್ತಾ ಇದ್ದಾರಂತೆ. ಯತೀಂದ್ರ ಹೈಕಮಾಂಡ್ ಕೋಟಾ ಅಂತ CM ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಈ ನಡುವೆ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಇಲ್ಲ ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಕೋಟಾ ಅಲ್ಲ, ಅದು ಸಿದ್ದರಾಮಯ್ಯ ಕೋಟಾ ಅಂತ DK ಶಿವಕುಮಾರ್. ನಾನು ಹೇಳಿದೆ, ರಮೇಶ್ ಕುಮಾರ್ಗೆ ಟಿಕೆಟ್ ಕೊಡೋದಕ್ಕೆ ಭಾಳ ಉತ್ಸುಕರಾಗಿದ್ದಾರೆ. ಆಮೇಲೆ ಭವಿಷ್ಯದಲ್ಲಿ ರಮೇಶ್ ಕುಮಾರ್ ಅವರನ್ನು ಮಂತ್ರಿ ಮಾಡಲು ಸಿದ್ಧತೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಇವ್ರದ್ದೆಲ್ಲ ಆಪ್ತರು. ನಾಳೆ ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ತಮ್ಮ ಆಪ್ತರಿಗೆ ಏನು ಮಾಡಿದ್ರು ಅಂತಂದಾಗ ಮಂತ್ರಿಯಾಗಿ ಮಾಡಿದ್ದೀನಿ ಅಂತೇಳಿ. ಆದರೆ ಗೋವಿಂದರಾಜು ಹೆಸರಿಗೆ DK ಶಿವಕುಮಾರ್ ಅಪಸ್ವರ ಇದೆಯಂತೆ. ಗೋವಿಂದರಾಜು ಈ ಬಾರಿ ಆಗ್ತಾರಾ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ಹೇಳಿದ್ನಲ್ವ, ಒಳ್ಳೆ ಫಿನಾನ್ಷಿಯರ್ ಅವರು ಅಂತೇಳಿ. ಓಕೆ, ಒಟ್ಟು 11 MLCಗಳಾಗ್ತಾರೆ. ಕಾಂಗ್ರೆಸ್ಸಿಂದ 7 ಜನರಿಗೆ ಅವಕಾಶ ಇದೆ, ಯಾಕೆಂದರೆ 136 ಅಂದರೆ ವಿಧಾನಸಭೆಯಿಂದ ಆಯ್ಕೆ ಆಗುವಂಥದ್ದು ತುಂಬ ಇದೆ. 3 BJP 1 JDS ಆಯ್ಕೆ ಆಗ್ಬೋದು. BJP ಮತ್ತು JDS ಕಂಬೈಂಡ್ ಆಗಿರೋದ್ರಿಂದ ಒಂದು ಲಾಭ ಆಗುತ್ತೆ ನೋಡಬೇಕು. ಈ ನಡುವೆ ಸಿದ್ದರಾಮಯ್ಯ ಬಣದ ಯಾರ್ಯಾರಿದ್ದಾರೆ? ಒಂದು ಸಿದ್ದರಾಮಯ್ಯ ಬಣದಲ್ಲಿ ಭಾಳ ಮುಖ್ಯವಾಗಿ ಕಂಡು ಬರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿದರು, ನಾನು ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತಿತ್ತು, ಹೈಕಮಾಂಡ್ ಇಲ್ಲ ವರ್ಣದಿಂದ ಸ್ಪರ್ಧೆ ಮಾಡಿ ಅವರನ್ನು MLC ಮಾಡ್ತಾರೆ ಅಂತ ಗೊತ್ತಿಲ್ಲ, ಮಾಡ್ಬೋದು. ಬಹುಶಃ ಅವರ ಹೇಳಿಕೆಯನ್ನು ಗಮನಿಸಿದಾಗ MLC ಮಾಡ್ತಾರೆ. ಎರಡನೇದಾಗಿ ಸಿದ್ದರಾಮಯ್ಯನವರಿಗೆ ಭಾಳ ಆಪ್ತರಾಗಿರೋದು ರಮೇಶ್ ಕುಮಾರ್ ಈ ಬಾರಿ ಶ್ರೀನಿವಾಸಪುರದಲ್ಲಿ ಸೋತಿದ್ದಾರೆ. ಸೊ ಆಗಿರುವಾಗ ರಮೇಶ್ ಕುಮಾರ್ ಅವರನ್ನು MLC ಮಾಡಿ ಮಂತ್ರಿ ಮಾಡುವಂಥ ಒಂದು ಆಸೆ ಇದೆ. ಯಾಕಂದರೆ ಒಂದು ವೇಳೆ ವೋಟ್ ಶೇರಿಂಗ್ ಅಧಿಕಾರ ಶೇರಿಂಗಲ್ಲಿ ಸಿದ್ದರಾಮಯ್ಯನವರೇನಾದರೂ ಅಧಿಕಾರ ಬಿಟ್ಕೊಡ್ಬೇಕು ಅಂತಂದರೆ ಅಟ್ಲೀಸ್ಟ್ ರಮೇಶ್ ಕುಮಾರ್ ಇದ್ದಾರೆ, ತನ್ನ ಮಗ ಇದ್ದಾನೆ ಮಂತ್ರಿಯಾಗಿ, ಹೀಗೆಲ್ಲ ಇರ್ಬೋದು. ಎನ್ ಎಸ್ ಬೋಸರಾಜು ಅವರಿಗೆ ಕೊಡಲೇಬೇಕಾಗತ್ತೆ. ಯಾಕೆಂದರೆ ಒಂದು ಭಾಳ ಮುಖ್ಯವಾಗಿ ಅವರು ಮಂತ್ರಿ ಆಗಿದ್ದಾರೆ. ಮಂತ್ರಿ ಆಗಿರುವಾಗ ಅವರು ಯಾವುದೇ ಒಂದು 2 ವಿಧಾನ ಪರಿಷತ್ತು ವಿಧಾನಸಭೆಯ ಸದಸ್ಯರಾಗಿರಲೇಬೇಕಾಗುತ್ತೆ. ಗೋವಿಂದರಾಜು ಬಗ್ಗೆ ಸ್ವಲ್ಪ ಅಪಸ್ವರ ಇದೆ. ಆದರೆ ಗೋವಿಂದರಾಜು ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ, ಒಳ್ಳೆ ಫಿನಾನ್ಷಿಯಲ್. ಇನ್ನು ಪುಷ್ಪಾ ಅಮರನಾಥ್ ಅವರು ಕೂಡ ಸಿದ್ದರಾಮಯ್ಯನವರ ಆಪ್ತರೇ ಆಗಿದ್ದಾರೆ. ಆದರೆ 7 ಕ್ಷೇತ್ರಗಳ ಪೈಕಿ ಅಥವಾ 7 ಸೀಟ್ಗಳ ಪೈಕಿ
ನನಗೆ ಸಿಗಬೇಕು ಅಂತೇಳಿ ಇಬ್ಬರ ನಡುವೆ ಒಂದು ಕಿತ್ತಾಟ ಆಗ್ತಾ ಇದೆ. ಕಾಂಗ್ರೆಸ್ ಬರೋಬ್ಬರಿ 7 ಜನರನ್ನು 7 MLCಗಳನ್ನು ಗೆಲ್ಲಿಸಿಕೊಳ್ಳಬಹುದು. ಈ ನಡುವೆ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾ ಇದ್ದಾರೆ ಅಂತ ಒಂದು ಮಾತು ಕೇಳಿ ಬಂತಂದರೆ, ಈ KPCC ಕೋಟಾ ಅಂತೇಳಿ KPCCಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪದಾಧಿಕಾರಿಗಳಿಗೆ ಕೊಡಬೇಕು, ಆ ಮೂಲಕ ನಮಗೆ ಚುನಾವಣೆ ಗೆಲ್ಲೋದಕ್ಕೆ ಮುಂದೆ ಈಸಿ ಆಗ್ಬೋದು ಅಂತೇಳಿ. DCM DKಶಿಗೂ 4 MLC ಕೊಡಬೇಕಂತೆ. ಆಮೇಲೆ ಸಿದ್ದರಾಮಯ್ಯನವ್ರಿಗೂ 4 MLC ಬೇಕಂತೆ. ಇರೋದೇ 7. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ 4 MLC ನನ್ನ ಪರವಾಗಿರಲಿ, ಅವ್ರು ಹೇಳ್ತಾರೆ ನನ್ನ ಪರವಾಗಿರಲಿ. ಈಗ ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಕೋಟಾದಲ್ಲಿ MLC ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಅದು ಹೈಕಮಾಂಡ್ ಕೋಟಾ, ನನ್ನ ಕೋಟಾ ಅಲ್ಲ ಅಂತೇಳಿ. ಯಾಕಂದರೆ ಅವತ್ತು ಕೋಲಾರ ಟಿಕೆಟ್ ತಪ್ಪಿಸಿದ್ದು ಬೇಡ ಅಂತ ಹೇಳಿದ್ದು, ಆಮೇಲೆ ಎಲ್ಲಿಂದ ವರ್ಣದಿಂದ ನಿಲ್ಲೋ ಕೇಳಿದ್ದು ನೀವಲ್ವಾ, ಯತೀಂದ್ರಾಗೆ ಟಿಕೆಟ್ ತಪ್ಪಿಸಿದ್ದೇ ನೀವು ಅಂತ ವಾದ ಮಾಡ್ತಾ ಇದ್ದಾರಂತೆ. ಯತೀಂದ್ರ ಹೈಕಮಾಂಡ್ ಕೋಟಾ ಅಂತ CM ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಈ ನಡುವೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಇಲ್ಲ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಕೋಟಾ ಅಲ್ಲ, ಅದು ಸಿದ್ದರಾಮಯ್ಯ ಕೋಟಾ ಅಂತ ಡಿ ಕೆ ಶಿವಕುಮಾರ್. ನಾನು ಹೇಳಿದೆ, ರಮೇಶ್ ಕುಮಾರ್ಗೆ ಟಿಕೆಟ್ ಕೊಡೋದಕ್ಕೆ ಭಾಳ ಉತ್ಸುಕರಾಗಿದ್ದಾರೆ. ಆಮೇಲೆ ಭವಿಷ್ಯದಲ್ಲಿ ರಮೇಶ್ ಕುಮಾರ್ ಅವರನ್ನು ಮಂತ್ರಿ ಮಾಡಲು ಸಿದ್ಧತೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಇವ್ರದ್ದೆಲ್ಲ ಆಪ್ತರು. ನಾಳೆ ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ತಮ್ಮ ಆಪ್ತರಿಗೆ ಏನು ಮಾಡಿದ್ರು ಅಂತಂದಾಗ ಮಂತ್ರಿಯಾಗಿ ಮಾಡಿದ್ದೀನಿ ಅಂತೇಳಿ. ಆದರೆ ಗೋವಿಂದರಾಜು ಹೆಸರಿಗೆ ಡಿ ಕೆ ಶಿವಕುಮಾರ್ ಅಪಸ್ವರ ಇದೆಯಂತೆ. ಗೋವಿಂದರಾಜು ಈ ಬಾರಿ ಆಗ್ತಾರಾ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ಹೇಳಿದ್ನಲ್ವ, ಒಳ್ಳೆ ಫಿನಾನ್ಷಿಯರ್ ಅವರು ಅಂತೇಳಿ. ಓಕೆ.